ಚಿಕ್ಕಬಳ್ಳಾಪುರ ನಗರದ 29ನೇ ವಾರ್ಡ್ನ ದೇವಪ್ಪ ಬಡಾವಣೆಯಲ್ಲಿ ಪ್ರಥಮ ಬಾರಿಗೆ ತೋರಣ ಗಣಪತಿ ಮಹಿಳೆಯರ ಬಳಗದಿಂದ ಅದ್ಧೂರಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಾರ್ಡಿನ ಮಹಿಳಾ ಮಣಿಯರು ಸೇರಿ ಗಣೇಶ ಪ್ರತಿಷ್ಠಾಪಿಸಿದ್ದು ಬಹುಶಃ ಇದು ರಾಜ್ಯದಲ್ಲೇ ಮೊದಲು ಅನ್ಸುತ್ತೆ. ಹೀಗೆ ಮಹಿಳೆಯರೇ ಸೇರಿ ಗಣೇಶೋತ್ಸವ ಆಚರಿಸುತ್ತಿರುವುದು ಚಿಕ್ಕಬಳ್ಳಾಪುರ ಜನರ ಮನೆ ಮಾತಾಗಿದೆ. ಹಿಂದಿನಿಂದಲೂ ಸನಾತನ ಹಿಂದೂ ಸಂಪ್ರದಾಯದಂತೆ ಯುವಕರು, ಮಕ್ಕಳು, ಪುರುಷರು ಸೇರಿ ಗಣಪತಿ ಹಬ್ಬ ಆಚರಿಸುವುದು ಸರ್ವೇ ಸಾಮಾನ್ಯ. ಆದರೆ 29ನೇ ವಾರ್ಡ್ನ ದೇವಪ್ಪ ಬಡಾವಣೆ ಮಹಿಳೆಯರೇ ಸೇರಿ 5 ದಿನಗಳು ವಿಶೇಷ ಪೂಜೆ ಕೈಂಕರ್ಯಗಳಿಂದ ಅದ್ದೂರಿ ಗಣೇಶನ ಪ್ರತಿಷ್ಠಾಪನೆ ಹಾಗೂ ಪ್ರತಿದಿನ ರಾತ್ರಿ ಊಟದ ವ್ಯವಸ್ಥೆ ಮಾಡಿ ವಿಶೇಷತೆ ಮೆರೆದಿದ್ದಾರೆ. ತೋರಣ ಗಣಪತಿ ಮಹಿಳೆಯರ ಬಳಗದಿಂದ ಗಣಪತಿ ಪೆಂಡಾಲ್ನಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಇಡೀ ನಗರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವೇದಿಕೆಯಲ್ಲಿ ಭರತನಾಟ್ಯ, ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳು, ಫ್ಯಾಷನ್ ಶೋ, ಮಡಿಕೆ ಹೊಡೆಯುವುದು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಮಕ್ಕಳು ವಿಭಿನ್ನ ರೀತಿಯಲ್ಲಿ ಆಕರ್ಷಕ ಉಡುಪುಗಳನ್ನು ತೊಟ್ಟು ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ಮಹಿಳೆಯರು, ಪುರುಷರು, ಮಕ್ಕಳು, ವೃದ್ಧರು ಸೇರಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಅದ್ದೂರಿ ಗಣೇಶೋತ್ಸವಕ್ಕೆ ಬಡಾವಣೆಯ ಮಹಿಳೆಯರು ಮುಂದಾಗಿರುವ ಈ ಸಾಹಸಕ್ಕೆ ಬಡಾವಣೆಯ ಯುವಕರು ಸಾಥ್ ನೀಡಿದ್ರು. ಸಾರ್ವಜನಿಕರು ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆನಂದಿಸಿ ಸಂಭ್ರಮಿಸಿದ್ರು. ಇನ್ನು ಇದೇ ವೇಳೆ ಮಹಿಳೆಯರು, ಯುವತಿಯರು ಸೇರಿ ಮಸ್ತ್ ಸ್ಟೆಪ್ ಹಾಕಿ ಸಂಭ್ರಮಿಸುತ್ತಿದ್ರೆ, ಮತ್ತೊಂದೆಡೆ ಮಕ್ಕಳು ಸೇರಿ ಕುಣಿದು ಕುಪ್ಪಳಿಸುತ್ತಿದ್ರು. ಇನ್ನು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ವೃದ್ಧರು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಡ್ಯಾನ್ಸ್ ಮಾಡಿದ್ದು ವಿಶೇಷವಾಗಿತ್ತು. ಹೀಗೆ ಪ್ರತಿಷ್ಠಾಪಿಸಿದ್ದ ಗಣೇಶನನ್ನ ಇಂದು ಟ್ರ್ಯಾಕ್ಟರ್ ಹಾಗೂ ತಮಟೆ ವಾದ್ಯಗಳ ಮೂಲಕ ವಾರ್ಡ್ನ ಮನೆ ಮನೆಗೆ ತೆರಳಿ ಭಕ್ತಾದಿಗಳ ಪೂಜೆಯ ನಂತರ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಧರ್ಮರಾಯರ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಈ ಬಾರಿ ಗಣೇಶೋತ್ಸವದ ನೆನಪುಗಳನ್ನ ಮೆಲುಕು ಹಾಕುತ್ತಾ ಮುಂದಿನ ವರ್ಷ ಮತ್ತಷ್ಟು ಅದ್ದೂರಿಯಾಗಿ ಆಚರಿಸುವ ಕುರಿತು ಮಹಿಳೆಯರು ಆಗಲೇ ಚರ್ಚೆ ಆರಂಭಿಸಿರುವುದು ಮಾತ್ರ ವಿಶೇಷವಾಗಿದೆ.
ನನ್ನ ಹೆಸರು ಶ್ವೇತಾ ಅಂತ. ನಾನು 29ನೇ ವಾರ್ಡು ದೇವಪ್ಪ ಲೇಔಟಲ್ಲಿದ್ದೀರಿ. ನಾವು ಈ ದಿನ ಗಣೇಶ ಉತ್ಸವ ಮಾಡಬೇಕು ಅಂತ ಅಂದ್ಕೊಂಡ್ರಿ. ನಾವು ಭಾನುವಾರ ಸಂಜೆ ನಾವು ಹೆಣ್ಮಕ್ಳು ಕುತ್ಕೊಂಡು ಮಾತಾಡೋವಾಗ ಯಾಕೆ ಎಲ್ಲ ಕಡೆನೂ ಗಣೇಶ ಇಡ್ತಾರೆ, ನಾವು ಯಾಕೆ ಹೆಣ್ಮಕ್ಳು ಇಡಲ್ಲ ಅಂತ ಒಂದು ಥಾಟ್ ನಮ್ಮ ಮೈಂಡಿಗೆ ಬಂದಾಗ ನಾವು ಫಸ್ಟು ಸರಿ ಮನೆಗೆ ಹೋಗಿ ಹೇಳೋಣ ಏನು ಹೇಳ್ತಾರೆ ನಮ್ಮ ಗಂಡಂದಿರು ಅಂತ ಹೋಗ್ಬಿಟ್ಟು ಕೇಳಿದ್ರಿ. ಪ್ರತಿಯೊಬ್ಬರು ಅದಕ್ಕೆ ಸಾಥ್ ಕೊಡೋಕೆ ಆಯ್ತಮ್ಮ ನೀವು ಇಡ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು. ನಾವು ಪ್ರತಿಯೊಂದು ನಮ್ಮ ಲೇಔಟಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಾವು ಈ ಥರ ಗಣೇಶ ಇಡ್ತಾ ಇದ್ದೀರಿ ಹೆಣ್ಮಕ್ಳು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಪ್ರತಿಯೊಬ್ಬ ಮನೆಯೂ ನಮಗೆ ಸರಿ ಇಡ್ರಿ ಅಂತ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ದೇವಪ್ಪ ಲೇಔಟಾಗ ಒಂದು ಗಣೇಶನ್ನ ನಾವು ಇಡೋಕ್ಕಂತ ಎಲ್ಲರೂ ಪ್ರಯತ್ನ ಮಾಡಿದಾಗ ಎಲ್ಲರೂ ಹುಡುಗರನ್ನ ಕೇಳಿದ್ರಿ. ಹುಡುಗರು ಸರಿ ಆಯಿತು ಆಂಟಿ ನೀವು ಇಡ್ರಿ ಆಂಟಿ ನಾವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಭಾನುವಾರದಿಂದ 3 ದಿನಕ್ಕೆ ನಮ್ಮ ಲೇಔಟಲ್ಲಿ ಇಷ್ಟು ಚೆನ್ನಾಗಿ ನಾವು ಗಣೇಶ ಉತ್ಸವ ಮಾಡೋಕ್ಕೆ ಕಾರಣನೇ ನಮ್ಮ ಲೇಔಟಾಗಿರೋ ಹೆಣ್ಮಕ್ಳು, ನಮ್ಮ ಯಜಮಾನ್ರುಗಳು, ನಮ್ಮ ಮಕ್ಕಳು, ನಮ್ಮ ಲೇಔಟಾಗಿರೋ ಪ್ರತಿಯೊಬ್ಬರೂ ನಮಗೆ ಸಪೋರ್ಟ್ ಮಾಡಿದ್ಕೆ ಇಷ್ಟು ವಿಜೃಂಭಣೆಯಿಂದ ನಮ್ಮ ಗಣೇಶ ಉತ್ಸವ ಮಾಡಿದ್ರಿ. ನಾನಿಲ್ಲಿ ದೇವಪ್ಪ ಬಡಾವಣೆಯಲ್ಲಿ ಶ್ರೀ ತೋರಣ ಗಣಪತಿ ಬಳಗ ಮಹಿಳಾ ಬಳಗದಿಂದ ನಾನು ಒಬ್ಬ ಸದಸ್ಯ ಆಗಿದ್ದೀನಿ ಅನ್ನೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ತುಂಬ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಾವು ಮನೆ ಮಾತ್ರ ಬಿಟ್ಟರೆ ಬೇರೆ ಬಿಸ್ನೆಸ್ ಅನ್ನೋದೇ ನಮ್ಮ ಥಾಟ್ ಇರುತ್ತೆ. ಅದು ಬಿಟ್ಬಿಟ್ಟು ನಮಗೆ ಇಲ್ಲಿ ಈ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ಖುಷಿ ಇರುತ್ತೆ. ನಾವೆಲ್ಲ ಚೆನ್ನಾಗಿ ಮಿಂಗಲ್ ಆಗಿಬಿಟ್ಟು ಒಂದು ಇದು ಮಾಡಿಸಿ ಈ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅನ್ನೋದೇ ಒಂದು ಖುಷಿಯಾಗಿರೋದು. 5 ಡೇಸಿಂದನೂ ನಾವು ಫಂಕ್ಷನ್ ಅಂತ ಮಾಡ್ತಾ ಇದ್ದೀವಿ. ಅದು ಹುಡುಗರಿಗಾಗ್ಬೋದು, ನಮ್ಮ ದೊಡ್ಡವ್ರಿಗಾಗ್ಬೋದು, ಮತ್ತು ಅಂದರೆ ನಮ್ಮ ಗಂಡಸ್ರಿಗೆ ಆಗ್ಬೋದು, ಎಲ್ರಿಗೂ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಯಿಂದ ಬರ್ತಾ ಇದ್ದಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ, ತುಂಬ ಎಂಜಾಯ್ ಮಾಡ್ತಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.